ಮೊಮ್ಮಕ್ಕಳಂತಿರುವ ನನ್ನ ಮೈದನರು ಸದಾಕಾಲ ಸುಖವಾಗಿ ಬಾಳಲಿ. ಈ ಜೀವನದಲ್ಲಿ ನೆಮ್ಮದಿ ತಾಳುವಂತಾಗಲಿ. ನೋಡುವರ ಕಣ್ಣಿಗೆ ರತ್ನವಾಗಲಿ. ಅದಲ್ಲದೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇರುವ ನನ್ನ ಮೈದನರ ಬದುಕು ಬಂಗಾರವಾಗಲಿ. ತಂದೆ, ಈ ಬರಗಾಲ ಎಂಬ ಭೀಕರ ಬವಣೆಗೆ ತುತ್ತಾಗಿ ಬಳಲ್ತಾ ಇರುವ ಈ ಬಡ ರೈತರನ್ನ ಕೈ ಹಿಡಿದು ಕಾಪಾಡು ತಂದೆ, ಕೈ ಹಿಡಿದು ಕಾಪಾಡು. ಗೌರಿ, ದೇವರ ಪೂಜೆ ಮುಗಿಯಿತೆ. ಹಾಗಾದರೆ ನಮ್ಮ ಜೊತೆಯಲ್ಲಿ ದಿನನಿತ್ಯ ದುಡಿಯುವ ಆ ಬಸವಣ್ಣನಿಗೂ ಪೂಜೆ ಮಾಡು. ಖಂಡಿತ ಕರೆದುಕೊಂಡು ಬನ್ನಿ ನಮ್ಮ ಬಸವಣ್ಣ. ಬನ್ರಪ್ಪ ಮಲ್ಲಣ್ಣ, ಅಣ್ಣ, ಬೇಗ ಎತ್ತುಗಳನ್ನು ಕರ್ಕೊಂಡ್ಬರ್ರಿ. ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ಈ ವರ್ಷ ಆದ್ರೂ ಮನೆ ತುಂಬುವಂತೆ ಬೆಳೆ ಬರಲಿ ಅಂತ ಆ ದೇವರ ಹತ್ರ ಕೇಳ್ಕೊಳ್ಳಿ. ಗೌರಿ, ನಮ್ಮ ಜೀವನದಲ್ಲಿ ನಾವಿಬ್ಬರನ್ನು ಸ್ಮರಿಸಲೇಬೇಕು. ಒಂದು, ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಗಡಿನಾಡಿನಲ್ಲಿ ಹೋರಾಡುವ ಆ ವೀರ ಯೋಧನಿಗೆ. ಇನ್ನೊಂದು, ಹಗಲು ಇರಳು ಎನ್ನದೆ ಶ್ರಮ ಪಟ್ಟು ದುಡಿದು ಈ ಜಗಕ್ಕೆಲ್ಲ ಅನ್ನ ನೀಡುವ ಅನ್ನದಾತ ಈ ರೈತನಿಗೆ. ನಿಜ ನಿಮ್ಮ ಮಾತು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಇಂದು ಯುಗಾದಿ ಹಬ್ಬ. ಈ ಹಬ್ಬದಂದು ಎಲ್ಲ ರೈತರು ತಮ್ಮ ತಮ್ಮ ಹೊಲದಲ್ಲಿ ಹೊಸದಾಗಿ ಉಳಿಮೆ ಪ್ರಾರಂಭ ಮಾಡುವರು. ಹಾಗಾಗಿ ನಾವು ಕೂಡ ಹೊಲದ ಕಡೆ ಹೋಗುತ್ತೇವೆ. ನೀನು ಬುತ್ತಿಯನ್ನು ತೆಗೆದುಕೊಂಡು ಆಮೇಲೆ ಬಾ ಗೌರಿ. ಅತ್ತಿಗೆಮ್ಮ, ಒಕ್ಕಲಿಗರದ ನಾವು ದಿನನಿತ್ಯ ದೇವರಲ್ಲಿ ಬೇಡಿಕೊಳ್ಳೋದೊಂದೇ ಅತ್ತಿಗೆಮ್ಮ. ಸಮೃದ್ಧಿಯ ಬೆಳೆ ನಮ್ಮಂಥ ರೈತರ ಬದುಕಿಗೊಂದು ಕಳೆ. ತಾಯಿ ಮಹಾಲಕ್ಷ್ಮಿ ಕರುಣೆ ಅಂದಿದ್ದರೆ ನಮ್ಮ ಬದುಕೆ ಹಾಲಿನ ಹೊಳೆ ಅತ್ತಿಗೆಮ್ಮ. 16 ವರ್ಷಗಳಿಂದ ಹೆಚ್ಚು ಮಳೆಯಾಗದೆ ಬಯಸಿದಷ್ಟು ಬೆಳೆ ಬಾರದೆ ಕಷ್ಟಪಟ್ಟು ಸಾಲ ಮಾಡಿ ದುಷ್ಟ ಧನವಂತರ ಕಪಿಮುಷ್ಟಿಯಲ್ಲಿ ಸಿಲುಕಿ ಸಾಯದಂತಾಗಲಿ ನಮ್ಮ ಬದುಕೆಂದು ದೇವರಲ್ಲಿ ಪ್ರೀತಿಸಿಕೊಳ್ಳುತ್ತೇವನತ್ತಿಗೆಮ್ಮ. ತಮ್ಮ, ಸಾಲ ಮಾಡೋದು, ಮಾಡಿದ ಸಾಲ ಮರು ವರ್ಷ ತೀರಿಸುವುದು ಯಾವಾಗಲೂ ಇದ್ದಿದ್ದೆಯಪ್ಪ. ಇಲ್ಲಿಯವರೆಗೂ ಆ ದೇವರ ದಯದಿಂದ ಸಾಲ ಮಾಡುವ ಸಂದರ್ಭವೇ ಬಂದಿಲ್ಲ. ಆದರೆ ಈ ವರ್ಷ ಮಾತ್ರ ಸಾಲ ಮಾಡದೆ ಗತ್ಯಂತರವೇ ಇಲ್ಲಪ್ಪ. ಯಾಕಣ್ಣ? ತಮ್ಮ, ಹಿಂದಿನ ವರ್ಷ ಬೆಳೆ ಚೆನ್ನಾಗಿ ಬಂದಿದ್ದರೆ ಈ ವರ್ಷ ಸಾಲ ಮಾಡುವ ಸಂದರ್ಭವೇ ಬರುತ್ತಿರಲಿಲ್ಲ. ಆದರೆ ಏನು ಮಾಡೋದು, ನಿನ್ನಣ್ಣನ ಓದಿನ ಕೊನೆಯ ವರ್ಷ. ಹಾಗಾಗಿ ನಾವು ಸಾಲ ಮಾಡದೆ ಬೇರೆ ದಾರಿನೇ ಇಲ್ಲಪ್ಪ. ಸಾಲ ಮಾಡಿದರೂ ಚಿಂತೆ ಇಲ್ಲ. ಓದಿ ಬುದ್ಧಿವಂತನಾಗಲಿ, ಈ ಮನೆಗೆ ಬೆಳಕಾಗಲಿ ಈ ನನ್ನ ಮೈದುನ. ನೋಡಿ, ಇಲ್ಲಿವರೆಗೂ ಎಷ್ಟೋ ಕಷ್ಟಪಟ್ಟು ಏನನ್ನು ಓದಿಸಿದ್ದೇವೆ. ಇದೊಂದು ವರ್ಷ ಓದಿಸ್ಬಿಟ್ರೆ ಅವನ ಬದುಕಿಗೂ ಒಂದು ದಾರಿ ಆಗಿಬಿಡುತ್ತೆ. ನಮಗೂ ಕೂಡ ಈ ಮನೇಲಿ ಒಬ್ಬ ಓದಿ ಒಬ್ಬ ದೊಡ್ಡ ಅಧಿಕಾರಿ ಆಗಿದ್ದಾನೆ ಅಂತ ಹೆಮ್ಮೆ ಕೂಡ ಆಗುತ್ತೆ. ಅದಕ್ಕಾಗಿ ಎಷ್ಟೇ ಸಾಲ ಆದರೂ ಕೂಡ ಅವನನ್ನು ಓದಿಸೋಣ ಕಣ್ರಿ. ರಮೇಶ, ಇದೊಂದು ವರ್ಷ ಓದಿದ್ರೆ ನೀನು ಓದಿ ಮುಗಿತೇನಪ್ಪ? ಹೌದು ಅತ್ತಿಗೆಮ್ಮ, ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೂ ಫಸ್ಟ್ ಕ್ಲಾಸ್ನಲ್ಲಿ ಅದರಲ್ಲೂ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿರುವೆ. ಇದೊಂದು ಕೊನೆಯ ವರ್ಷ ಓದಿಸಿದರೆ ನನ್ನ ಬದುಕಿಗೊಂದು ಮಾರ್ಗ ಸಿಗುವುದು. ನನ್ನ ಸ್ನೇಹಿತನ ತಂದೆ ದೊಡ್ಡ ಫ್ಯಾಕ್ಟ್ರಿ ನಡೆಸುತ್ತಿದ್ದಾರೆ. ಓದು ಮುಗಿದ ಕೂಡಲೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡಿಸುತ್ತೇನೆಂದು ನನ್ನ ಜೊತೆ ಓದುವ ನನ್ನ ಸ್ನೇಹಿತ ನನಗೆ ಮಾತು ಕೊಟ್ಟಿದ್ದಾನೆ. ಓದು ಮುಗಿದ ಕೂಡಲೇ ನೌಕರಿ ಸಿಕ್ಕರೆ ಸದಾ ಕಷ್ಟದಲ್ಲಿ ಬದುಕುತ್ತಿರುವ ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ ಸಂತೋಷದಿಂದ ಬಾಳುವಂತೆ ಮಾಡಿ ಈ ಮನೆಯ ಕೀರ್ತಿಯನ್ನು ಬೆಳಗಿಸುವೆ. ಸಂತೋಷಪ್ಪ, ತುಂಬ ಸಂತೋಷ. ನಿನ್ನ ಅಣ್ಣ ತಮ್ಮಂದರು ಎಷ್ಟೇ ಕಷ್ಟಪಟ್ಟು ನಿನ್ನನ್ನು ಓದಿಸ್ತಾ ಇದ್ದಾರೆ ಅನ್ನೋದನ್ನು ಮರಿಬೇಡ.
ನೋಡಪ್ಪ, ನೀನೊಬ್ಬ ಚೆನ್ನಾಗಿ ಓದಬೇಕು ಅಂತ ತಮ್ಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅವ್ರು ನಿನ್ನ ಮುಂದೆ ಹೇಳ್ತಾ ಇಲ್ಲ. ಅವ್ರು ಕಷ್ಟಪಟ್ಟು ನಿನಗೆ ಕಳಿಸ್ತಾ ಇರೋ ಹಣ ನಿನ್ನ ಪಾಲಿಗೆ ಅಮೃತದ ಸಮಾನ. ಅವರ ಬೆರಳಿನ ಅರ್ಥವನ್ನು ತಿಳಿದುಕೊಂಡು ಪಾಲಿದ್ರೆ ನಿನ್ನ ಜೀವನ ಪಾವನ. ಓದು ಮುಗಿಯೋ ತನಕ ಒಂದು ರೀತಿ, ಓದು ಮುಗಿದ ಮೇಲೆ ಮತ್ತೊಂದು ರೀತಿ, ಇನ್ನು ನೌಕರಿ ಸಿಕ್ಕ ಮೇಲೆ ಇರುವುದಿಲ್ಲ ಈಗಿನ ಪ್ರೀತಿ. ಇದೇ ನಿಯತ್ತು ಮುಂದೆ ಇದ್ದರೆ ಆಗ ಬದಲಾಗುತ್ತೆ ನೋಡೋಣ ನಮ್ಮ ಸ್ಥಿತಿಗತಿ. ನಾನಂತವನಲ್ಲ ತಮ್ಮ. ನಿಮ್ಮೆಲ್ಲರೂ ಕೂಡಿ ಎಷ್ಟು ಕಷ್ಟಪಟ್ಟು ನನ್ನನ್ನು ಓದಿಸುತ್ತಿದ್ದೀರಿ ಎಂಬುದನ್ನು ಮರೆಯುವಷ್ಟು ಮತಿಹೀನ ನಾನಲ್ಲ. ನಿಮ್ಮೆಲ್ಲರ ಹಾರೈಕೆಯಿಂದ ಓದು ಮುಗಿದ ಕೂಡಲೇ ಬದಲಾಗದು ನನ್ನ ನೀತಿ ಪ್ರೀತಿ. ಒಂದು ವೇಳೆ ನನ್ನ ಮೇಲೆ ವಿಶ್ವಾಸವರೆದಿದ್ದರೆ ನಾನು ಈಗಲಿಂದಲೇ ನಿಮ್ಮ ಜೊತೆ ಹೊಲದಲ್ಲಿ ದುಡಿಯುತ್ತಾ ಸಂತೋಷದಿಂದ ಇರುವೆ. ಆಹಾ, ನಿನ್ನ ತಮ್ಮನಾಡಿದ ಮಾತನ್ನ ಮನಸ್ಸಿಗೆ ಹಚ್ಕೊಳ್ಬೇಡಪ್ಪ. ಅವನ ಮಾತು ಹೊರಟಾದ್ರೂ ಮನಸ್ಸು ತುಂಬ ಮೃದು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವೇ? ತಾನು ಓದೇ ಇದ್ರು ನೀನು ಚೆನ್ನಾಗಿ ಓದಲಿ ಅಂತ ಕಷ್ಟಪಟ್ಟು ನಿನ್ನನ್ನು ಓದಿಸ್ತಾ ಇದ್ದಾನೆ. ನಾಳೆ ನೀನು ಓದಿ ದೊಡ್ಡ ಅಧಿಕಾರಿ ಆದಮೇಲೆ ಸ್ವಾರ್ಥ, ದುರಾಸೆ, ಅಹಂಕಾರದಿಂದ ನಮ್ಮನ್ನೆಲ್ಲ ಮರಿಬಾರ್ದು ಅನ್ನೋ ಮಮಕಾರದಿಂದ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಷ್ಟೇ. ಅವನ ಮಾತನ್ನು ನೀನೇನು ಮನಸ್ಸಿಗೆ ಹಚ್ಕೋಬೇಡ. ನೀನು ನಗು ನಗುತ್ತಾ ಕಲಿ. ಈ ಮನೆ ಮೇಲೆ ನಿನ್ನ ಪ್ರೀತಿ ಸದಾ ಹೀಗೆ ಇರಲಿ. ಅತ್ತಿಗೆಮ್ಮ, ನಿಮ್ಮ ಮಾತು ಮೀರಿ ನಡೆಯುವುದಿಲ್ಲ, ನಡೆಯುವುದೂ ಇಲ್ಲ ಅತ್ತಿಗೆಮ್ಮ. ತಮ್ಮ, ಮುಂದೆ ನಡೆಯೋದನ್ನು ಯಾರು ಕಂಡೀರಿ ಅಂತ ಈ ರೀತಿ ಮಾತನಾಡ್ತಾ ಇದ್ದೀರಪ್ಪ? ಸದ್ಯ ನಿನ್ನ ಓದು ಮುಗಿಯಲಿ, ಆ ದೇವರ ದಯದಿಂದ ಒಂದು ದಾರಿ ತೋರಕಲಿ. ನೋಡಪ್ಪ, ಒಕ್ಕಲತನದಲ್ಲಿ ಯಾವ ಸುಖವೂ ಇಲ್ಲ. ಹಿಂದೊಮ್ಮೆ ಹೇಳುತ್ತಿದ್ದರು, ಒಕ್ಕಲುತನವೇ ಶ್ರೇಷ್ಠವಾಗಿ, ವ್ಯಾಪಾರ ಉತ್ತಮವಾಗಿ, ನೌಕರಿ ಕನಿಷ್ಠವಾಗಿತ್ತಂತೆ. ಆದರೆ ಈಗ ಮಾತ್ರ ಸಕಾಲಕ್ಕೆ ಮಳೆ, ಹೊಟ್ಟೆ ತುಂಬುವಷ್ಟು ಬೆಳೆ ಬಾರದೆ ಬಂದಿದ್ದನ್ನು ಮಾಡಿದ ಸಾಲಕ್ಕಾಗಿ ಆ ಸಾಹುಕಾರನಿಗೆ ಮಾರಿ ನೇಕಾರನ ಹೆಂಡತಿ ಬೆತ್ತಲೆ ಎನ್ನುವಂಗ ಉಪವಾಸ ವನವಾಸ ಪಡುವುದಾಗೈತಿ ರೈತರ ಪಾಡು. ತಮ್ಮ, ಒಕ್ಕಲುತನ ಕನಿಷ್ಠವಾಗಿ, ನೌಕರಿ ಶ್ರೇಷ್ಠವಾಗಿ ಬಿಟ್ಟೈತಿ. ಅದಕ್ಕಂತನ ನಿನ್ನಿಂದಾದರೂ ಈ ಮನೆ ಉದ್ಧಾರವಾಗಲೆಂದು ತಿಳಿದು ನಾವೆಲ್ಲರೂ ಕಷ್ಟಪಟ್ಟು ನಿನ್ನನ್ನು ಓದಿಸ್ತಾ ಇದ್ದೀವಿ. ನಿನಗಾಗಿ ಎಷ್ಟೇ ಸಾಲವಾದರೂ ಚಿಂತೆ ಇಲ್ಲ. ನೀನು ಮಾತ್ರ ಸಂತೋಷದಿಂದ ಓದಿ ಈ ಮನೆಯ ಗೌರವವನ್ನು ಬೆಳಗಿಸಂತ ನಿನ್ನಲ್ಲಿ ಕೇಳಿಕೊಳ್ಳುತ್ತೇವೆ ತಮ್ಮ. ಅಣ್ಣ ಅತ್ತಿಗೆಯರ ಪಾದದ ಮೇಲೆ ಆಣೆ ಮಾಡು ಹೇಳುವೆ, ನಾನೆಂದಿಗೂ ಬದಲಾಗದೆ ನಿಮ್ಮ ಪ್ರೀತಿಯ ತಮ್ಮನಾಗೇ ಇರುವೆ. ಈ ಮನೆಯ ಬಡತನದ ಬದುಕನ್ನೇ ಬದಲಿಸುವೆ. ನೀನಾಡುವ ಮಾತು ಸತ್ಯವಾಗಲಿ. ಆ ಶಿವನ ಕೃಪೆ ಸದಾ ನಿನ್ನ ಮೇಲಿರಲಿ. ನೀವೆಲ್ಲ ಒಂದಾಗಿ ಚೆಂದಾಗಿ ನಗು ನಗುತ್ತಾ ಬಾಳಲಿ. ತಮ್ಮ ರಮೇಶ, ನಮಗ್ಯಾರಿಗೂ ಒಲಿಯದ ಸರಸ್ವತಿ ನಿನಗೊಲಿತಿದ್ದಾಳೆ. ನೀನೊಬ್ಬ ದೊಡ್ಡ ಆಫೀಸರ್ ಆಗಬೇಕಂತ ನಮ್ಮ ಆಸೆ ಅಪ್ಪ. ನಮ್ಮ ಆಸೆ ಎಂದು ನಿರಾಶೆ ಮಾಡಬೇಡಪ್ಪ. ಮುಂದೆ ನಮ್ಮನ್ನು ಬಿಟ್ಟು ಎಂದು ಅಗಲಿ ಹೋಗಬೇಡ ರಮೇಶ. ಅಣ್ಣ, ನಾನಂದ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾದರೆ ಕ್ಷಮಿಸಿಬಿಡಣ್ಣ ಈ ನಿನ್ನ ತಮ್ಮನನ್ನು. ಹಾಗೆನ್ನಬೇಡವೋ, ನಮ್ಮೆಲ್ಲರ ಪ್ರೀತಿಯ ತಮ್ಮ ನೀನು. ಅಣ್ಣ, ಇವತ್ತು ನೀವು ಹೊಲಕ್ಕೆ ನಮ್ಮ ಜೊತೆ ಬರೋದು ಬ್ಯಾಡಣ್ಣ. ನೀನು ಸಾವುಕಾರ ಹತ್ತಿರ ಹೋಗಿ ತಮ್ಮನಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ತಂದು ಕೊಟ್ಟು ಬಿಡೋಣ. ಎಷ್ಟೇ ಸಾಲವಾಗಲಿ ನನ್ನ ತಮ್ಮ ಓದಿದರೆ ಸಾಕಣ್ಣ. ಸಾಲ ತೀರಿಸಲು ದೇವರು ರಟ್ಟಿ ಕೊಟ್ಟಾನ, ರಟ್ಟ್ಯಾಗ ಶಕ್ತಿಯನ್ನು ಕೊಟ್ಟಾನ. ಮತ್ತೆ ಯಾಕಣ್ಣ ಚಿಂತೆ? ಅಣ್ಣ, ಎಂದಿಗೂ ಆ ಸಾಹುಕಾರ ಹತ್ರ ಸಾಲ ಮಾಡಿ ಸಿಕ್ಕಿಕೊಳ್ಳಬಾರದು. ಸಂದರ್ಭ ಅವನ ಸಾಲದ ಸಂಕೋಲೆಯಲ್ಲಿ ಬಂಧಿಸಿ ಬಯಸಿದೆ. ಸಾಲ ಮಾಡದಿದ್ದರೆ ಅಣ್ಣನ ಓದು ಮುಂದುವರೆದಿಲ್ಲ. ಸಾಲ ಮಾಡಿದರೆ ಅವನ ಕೆಟ್ಟ ಕಣ್ಣು ನಮಗೂ ಬಿಟ್ಟಿದಲ್ಲ. ತಮ್ಮ, ನೀನು ಹೇಳುವ ಮಾತು ಸತ್ಯವಿದೆ. ಹಲೋ ತಮ್ಮ, ನೀನು ಹೇಳುವ ಮಾತು ಸತ್ಯವಿದೆ. ನಾವೆಲ್ಲರೂ ನೀತಿಯಿಂದ ಬದುಕೋಣ. ಆದಷ್ಟು ಬೇಗ ಅವನ ಸಾಲು ತೀರಿಸೋಣ. ಅದಕ್ಕೆಲ್ಲ ನಾನಿದ್ದೇನೆ, ನೀವೇನು ಚಿಂತಿಸಬೇಡಿಯಪ್ಪ. ಆಯ್ತಣ್ಣ. ನೀವೆಲ್ಲ ಊಟ ಮಾಡಿ ಹೊಲಕ್ಕೆ ಹೋಗಿ ನಿಮ್ಮನ್ನ ಶ್ರೀಮಂತರ ಹತ್ರ ಹೋಗಿ ಸಾಲ ತಗೊಂಡ್ಬರ್ಲಿ, ಸರಿನಾ? ಅದಕ್ಕಮ್ಮ ಹೊಟ್ಟೆ ತುಂಬೆ ಹಸ್ತಿದೆ ಅಮ್ಮ, ಬಾ ಊಟಕ್ಕೆ ಹಾಕ್ಬಾ. ಅಯ್ಯೋ, ನೀನಂತೂ ಬಕಾಸುರನ ವಂಶದ ನೋಡು. ಯಾವ
ನಿನ್ನನ್ನು ಎಷ್ಟು ಹೊಗಳಿ ಕೊಂಡಾಡಿದರೂ ಸಾಲದು. ಈಗಿನ ಕಾಲದಲ್ಲಿ ಎರಡನೇ ತಾಯಿಯಾಗಿ ಬಂದು ಮಕ್ಕಳನ್ನು ಪಿಸಾಚಿಯಂತೆ ಕಾಣುವ ಮಲ ತಾಯಿಗಳೇ ತುಂಬಿರುವ ಈ ಭರತ ಭೂಮಿಯಲ್ಲಿ ಅಣ್ಣನ ಹೆಂಡತಿಯಾಗಿ ಬಂದು ನಿನ್ನ ಮೈದುನರನ್ನು ಮಕ್ಕಳಂತೆ ಕಾಣುವ ನಿನ್ನ ಹಿರಿಮೆ ಅಮೋಘವಾದದ್ದು. ಹಾ ಗೌರಿ, ನೀನು ಈ ಮನೆಯ ಮಹಾಲಕ್ಷ್ಮಿ, ನನ್ನ ಪಾಲಿನ ಭಾಗ್ಯ ದೇವತೆ. ನಿನ್ನನ್ನು ಪಡೆದ ನಾನೇ ಪುಣ್ಯವಂತ. ನನಗೆಂದು ತುಂಬ ಸಂತೋಷವಾಗುತ್ತಿದೆ. ಈ ಸಂತೋಷದ ಸಮಯದಲ್ಲಿ ಈ ನಿನ್ನ ಪತಿದೇವನಿಗೆ ಏನಾದರೂ ಒಂದು ಸಿಹಿ ಮುತ್ತು. ಪತಿದೇವರಿಗೆ ಸಿಹಿ ಮುತ್ತು ಸಿಗುತ್ತೆ, ಮೈದುನರಿಗೆ ಹೊಟ್ಟೆ ತುಂಬ ಊಟನೂ ಸಿಗುತ್ತೆ. ತಾಯಿ ಇಲ್ಲದೆ ತಬ್ಬಲಿಗಳಾದ ನನ್ನ ಮೈದುನರು ನನಗೆ ಕೇವಲ ಮೈದುನರಲ್ಲರೇ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು ಅಂತ ಜೋಪಾನ ಮಾಡಿದ್ದೇನೆ. 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಉಣಿಸಿ ಜೋಪಾನ ಮಾಡಿಲ್ಲ ಅಂದ್ರು ನನ್ನ ಕೈ ತುತ್ತು ಮಾಡಿ ಉಣಿಸಿದಿನ್ರಿ. ಹಾಗಿದ್ಮೇಲೆ ಆ ಮಕ್ಕಳ ಜವಾಬ್ದಾರಿ ಈ ತಾಯಿಗಳದೆ ಮತ್ತೆ ಬನ್ನಿ, ಪತಿದೇವರ ಆಶೆ ನಿರಾಶೆ